ಓಂ ಶ್ರೀ ಶಾರದಾದೇವಿಯೈ ನಮಃ. ಬೆಳ್ಳಿ ಹಬ್ಬ ಸಂಭ್ರಮದ ಕರುಂಬಿತ್ತಿಲ್ ಸಂಗೀತ ಶಿಬಿರಕ್ಕೆ ಚಾಲನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ನಿಡ್ಲೆ ಹಚ್ಚ ಹಸುರಿನ ಪ್ರಕೃತಿಯ ಮಧ್ಯೆ ಕಂಗೊಳಿಸುವ ಕರುಂಬಿತ್ತಿಲ್ ಪರಿಸರ ಕಳೆದ 25 ವರ್ಷಗಳ ಹಿಂದೆ ಸಣ್ಣ ಪ್ರಮಾಣದಲ್ಲಿ ಹುಟ್ಟಿಕೊಂಡ ಸಂಗೀತ ಅಭ್ಯಾಸ ಬೇಸಿಗೆ ಶಿಬಿರ ಇದೀಗ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಕರುಂಬಿತ್ತಿಲ್ ಸಂಗೀತ ಅಭ್ಯಾಸ ಶಿಬಿರ ಜರುಗುತ್ತಿದೆ. ದಿನಾಂಕ 20 ಮೇ 2025 ಬೆಳಗ್ಗೆ ವಿದ್ವಾನ್ ವಿಠಲ್ ರಾಮ್ ಮೂರ್ತಿಯವರ ಮಾರ್ಗದರ್ಶನದಲ್ಲಿ ದೀಪ ಪ್ರಜ್ವಲನಗೊಳಿಸುವ ಮೂಲಕ ಚಾಲನೆ ದೊರೆಯಿತು. ಆ ಬಳಿಕ ಪ್ರಾರ್ಥನಾ ಗೀತೆಗಳನ್ನು ಹಾಡುವ ಮೂಲಕ ಶಿಬಿರಾರ್ಥಿಗಳನ್ನು ಒಗ್ಗೂಡಿಸಲಾಯಿತು. ಮೈಸೂರಿನ ವಿದೂಷಿ RN ಶ್ರೀಲತಾ ಇವರು ಶಿಬಿರಾರ್ಥಿಗಳಿಗೆ ಸಂಗೀತ ರಚನೆಗಳ ಅಭ್ಯಾಸಗಳನ್ನು ಮಾಡಿಸಿದರು. ಆ ಬಳಿಕ ಅವರಿಂದ ಕೃತಿಗಳನ್ನು ಹಾಡಿಸಲಾಯಿತು. ಈ ಸಂದರ್ಭ ಮೃದಂಗಂನಲ್ಲಿ ಉನ್ನತ ವಿದ್ವಾಂಸರಾದ KS ಮಣಿ, ವಿದುಷಿ ಕೃತಿ ಮತ್ತಿತರೆ ಹಲವಾರು ವಿದ್ವಾಂಸರು ಭಾಗವಹಿಸಿದ್ದರು. ಹೆಚ್ಚಿನ ಸಂಖ್ಯೆಯ ಶಿಬಿರಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೆರುಗು ತಂದುಕೊಟ್ಟರು. ಸುಂದರ ಪ್ರಕೃತಿಯ ಮಡಿಲಲ್ಲಿ ಇನ್ನು 5 ದಿನ ಸಂಗೀತದ ಕಲರವ ಶಿಬಿರಾರ್ಥಿಗಳಿಂದ. ಸಂಗೀತ ಅಭ್ಯಾಸದ ಶಿಬಿರಾರ್ಥಿಗಳಿಗೆ ಉಚಿತ ಊಟ ವಸತಿ ಸೌಲಭ್ಯ. 5 ದಿನಗಳ ಕಾಲ ವಿವಿಧ ವಿದ್ವಾಂಸರುಗಳು ಇಲ್ಲಿಗೆ ಬಂದು ಕಚೇರಿಗಳನ್ನು ನಡೆಸಿಕೊಡುವವರಿದ್ದಾರೆ. ಆರಂಭದ ದಿನ ತಣ್ಣನೆಯ ಮಳೆಯೊಂದಿಗೆ ಪರಿಸರವನ್ನು ಆಹ್ಲಾದವೆನಿಸುವಂತೆ ಮಾಡಿಸಿತು. ಓಂ ಸ್ವಸ್ತಿ. ಜೀವನ ಅಮೃತದಾಯಕ ಆತ್ಮಜ್ಞಾನದಾಯಕ ಆತ್ಮನಾದ ಧ್ವನಿ ಸ್ವರೂಪ ಶಬ್ದ ಮೌನ ಪ್ರಪಂಚಾತೀತ ಆತ್ಮನಾದ ಧ್ವನಿ ಸ್ವರೂಪ. ಎಲ್ರಿಗೂ ನಮ್ಮ ಕರುಂಬಿತ್ತಿಲ್ ಮನೆಯವರ ಅಂದರೆ ಕರುಂಬಿತ್ತಿಲ್ ಮನೆಯವರಂದರೆ ಇನ್ನೊಮ್ಮೆ ಹೇಳ್ತಾನೆ, ಕರುಂಬಿತ್ತಿಲ್ ಮ್ಯೂಸಿಕಲ್ ಫ್ಯಾಮಿಲಿ ನಾವೆಲ್ಲರೂ ಸೇರಿ ನಮಗೆ ನಾವು ವೆಲ್ಕಮ್ ಮಾಡಿಕೊಳ್ಳುವ. ಸೊ ವೆಲ್ಕಮ್ ಟು ಆಲ್ ಆಫ್ ಯು ಫಾರ್ ದಿಸ್ ಕರುಂಬಿತ್ತಿಲ್ ಶಿಬಿರ. Once we come from there to this place, we are one family, one unit, okay? So, as I told you this morning with few of our students, feel free to get anything you want or ask the people who are here and be comfortable, because you cannot go outside. It is quite difficult to go outside. So, please ask us if you need anything, any medications, any food or anything. We are extremely delighted and happy to see all of you this morning in spite of this rain and lot of difficulties in arriving here. Amma, who is the visionary of having all this. So to request some of our great friends, Muralidhar Tantri sir and Sadashivachar sir and Dr. RN Srilata, violinist Dr. Veena Suresh, to come here to light the lamp and be with us in this inauguration. I want everybody to come here, but I know that the space is limited. So Vaishnavi and the small one, Sumedha, ಜೀವನ ಅಮೃತದಾಯಕ ಆತ್ಮಜ್ಞಾನದಾಯಕ ಜೀವನ ಅಮೃತದಾಯಕ ಆತ್ಮಜ್ಞಾನದಾಯಕ ಆತ್ಮನಾದ ಧ್ವನಿ ಸ್ವರೂಪ ಶಬ್ದ ಮೌನ ಪ್ರಪಂಚಾತೀತ ಆತ್ಮನಾದ ಧ್ವನಿ ಸ್ವರೂಪ ಶಬ್ದ ಮೌನ ಪ್ರಪಂಚಾತೀತ ಅತೀತೋತೀತ ಆನಂದದಾತ ಅತೀತೋತೀತ ಆನಂದದಾತ
नमाम्यहं जीवन अमृतदायकम् आत्मज्ञानदायकर्ता आत्मज्ञानदायक ಸಂಗೀತ ವಿದ್ವಾನ್ ಕಾಸರಗೋಡಿನ ಸದಾಶಿವಾಚಾರ್ಯ ಅವರು ಒಂದು ಎರಡು ಮಾತಾಡಿ ಈ ಒಂದು ಸಂಗೀತ ಶಿಬಿರಕ್ಕೆ ಚಾಲನೆ ನೀಡಬೇಕು ಅಂತ ಕೇಳ್ಕೊಳ್ತಿದ್ದೇನೆ. ಮಾತೆ ಸರಸ್ವತಿಯ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಮಿಸುತ್ತಾ ಹಾಗೂ ಇಲ್ಲಿ ನೆರೆದಿರುವ ಸಂಗೀತ ವಿದ್ವಾಂಸರಿಗೂ ಸಂಗೀತ ವಿದ್ಯಾರ್ಥಿಗಳಿಗೂ ನನ್ನ ಹೃದಯಾಂತರಾಳದ ನಮಸ್ಕಾರವನ್ನು ಸಲ್ಲಿಸುತ್ತಾ ಹಲವು ವರ್ಷಗಳಿಂದ ಇಲ್ಲಿ ನಡೆಯುವಂಥ ಈ ಸಂಗೀತ ಶಿಬಿರ ಅದೆಷ್ಟೋ ಮಕ್ಕಳು ಹಿರಿಯರು ಈ ಸಂಗೀತವನ್ನು ಸವೆದು ಸವಿಸಿ ಎಲ್ಲರೂ ಧನ್ಯರಾಗಿದ್ದೀರಿ ಈಗಾಗಲೇ. ಹಾಗೆ ಮತ್ತೆ ಈ ವರ್ಷದ ಶಿಬಿರವನ್ನು ಈ ಶುಭ ಮುಹೂರ್ತದಲ್ಲಿ ಪ್ರಾರಂಭಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಶಿಬಿರಾರ್ಥಿಗಳು ಹಾಗೂ ಉಳಿದೆಲ್ಲ ಸಂಗೀತ ಪ್ರೇಮಿಗಳು ಸಕ್ರಿಯವಾಗಿ ಇಲ್ಲಿ ಇದ್ದು ಹೃದಯಾಂತರಾಳದಿಂದ ನಿಮ್ಮ ತನು ಮನವನ್ನು ಇಲ್ಲಿ ಕೊಟ್ಟು ಇಲ್ಲಿ ಸಿಗುವಂತಹ ಅತ್ಯಮೂಲ್ಯವಾದ ಸಂಗೀತ ಜ್ಞಾನವನ್ನು ಉಂಡು ರಾಮಮೂರ್ತಿಯವರ ಈ ಪ್ರಯತ್ನ, ಅವರೊಂದು ಪದ ಪ್ರತಿ ಸರಿ ಹೇಳ್ತಾ ಇರ್ತಾರೆ, ಆಸೆಯಿಂದ ಬಂದು ಕಲಿತಾರಲ್ಲ ಅಂತ. ಆ ಆಸೆ ಅನ್ನುವ ಪದ ಎಷ್ಟು ಆಳವಾದದ್ದು ಅಂತೇಳಿ ಅವರ ಬಾಯಿಂದ ಕೇಳುವಾಗ ಎಷ್ಟು ಇನ್ನೂ ಒಂದು ಸಂತೋಷ. ಆಸೆಯಿಂದ ಬಂದು ಕಲಿತಾರಲ್ಲ, ನಾವಿಷ್ಟು ಮಾಡಿದ್ರೆ ಹೇಗೆ ಅವರಿಗಾಗಿ ಅಂತ. ಇಡೀ ಲೋಕ ಇವತ್ತು ಅವರನ್ನು ಹೊಗಳ್ತಾ ಉಂಟು, ಅವರು ಮಾಡುವ ಈ ಸತ್ಕರ್ಮಕ್ಕೆ. ಅದರಲ್ಲಿ ನೀವೆಲ್ಲರೂ ಭಾಗಿಯಾಗಿ ಈ ಶಿಬಿರದ ಯಶಸ್ಸಿಗೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ನಾನು ನನ್ನ ಸ್ವಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಶಿಬಿರಾರ್ಥಿಗಳಿಗೂ ಅವರನ್ನು ಪಳಗಿಸಲಿಕ್ಕೆ ಬಂದಂತಹ ಗುರುವರಿಯರಿಗೂ ಎಲ್ಲರಿಗೂ ಪ್ರತ್ಯೇಕ ಅಮ್ಮನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾ ಈ ಶಿಬಿರದ ಸದುಪಯೋಗ ಮಾಡಿಕೊಳ್ಳಿ, ಅದನ್ನು ಮತ್ತೆ ಉಳಿಸಿ ಬೆಳೆಸಿ ಅದನ್ನು ಮತ್ತೆ ಹಂಚುವುದಕ್ಕೆ ನೀವು ನಾಳೆ ಒಳ್ಳೆಯ ಗುರುಗಳಾಗಿ ಪಳಗಿ ಇದರ ಪೂರ್ತ ಪ್ರಯೋಜನ ಪಡೀರಿ. ನಿಮಗೆಲ್ಲರಿಗೂ ಆ ತಾಯಿ ಸರಸ್ವತಿಯ ಹಾಗೂ ದೇವಾನುಗ್ರಹ ನಿಮಗೆಲ್ಲರಿಗೂ ಇರಲಿ. ಭಕ್ತಿಯಿಂದ ಶ್ರದ್ಧೆಯಿಂದ ಅಭ್ಯಾಸ ಮಾಡಿ ಜೀರ್ಣಿಸಿಕೊಳ್ಳಿ ಅಂತ ನಿಮ್ಮೆಲ್ಲರಲ್ಲಿ ನಾನು ವಿನೀತವಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಗುರುಗಳಾದ ಹೊಸಹಳ್ಳಿ ವೆಂಕಟರಾಮ್ ಸರ್ ಅವರು ನಾಳೆ ಬರ್ತಾರೆ ಬೆಳಗ್ಗೆ. ಬಟ್ ಆಗುಂಬೆ ಘಾಟಿಯಲ್ಲೆಲ್ಲ ಮಳೆ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿ ಹೆದರ್ತಿದ್ದಾರೆ. ಬಟ್ ಆದರೂ ಸಹ ಈಗ ಇನಾಗ್ರೇಷನ್ಗೆ ನಮಗೆಲ್ಲರಿಗೂ ಒಂದು ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಶಿಬಿರಾರ್ಥಿಗಳಿಗೆಲ್ಲ ತುಂಬ ಶುಭಾಶಯಗಳು. 25ನೇ ವರ್ಷಕ್ಕೆ ನೀವೆಲ್ಲ ಸೇರಿದ್ದೀರಿ, ಎಲ್ಲ ನೀವೇ ಧನ್ಯರು. ಎಲ್ಲ ಬಂದಿರೋದು ಯಾತಕ್ಕೆ ನೀವೆಲ್ಲ ತಿಳ್ಕೊಂಡು ಇಲ್ಲಿಂದ ಏನು 5 ದಿವಸ 6 ದಿವಸದಲ್ಲಿ ಕಲ್ತ್ಕೊಂಡು ಹೋಗ್ತಿರೋ ಅದನ್ನ ನಿಮ್ಮಲ್ಲಿ ಪ್ರಚಾರ ಮಾಡಿ ನೀವೆಲ್ಲ ಕಲ್ತ್ಕೊಂಡು ಮುಂದಕ್ಕೆ ಬರ್ಬೇಕು ಅಂತ ನನ್ನ ಆಶಯ. ಯಾಕೆಂದ್ರೆ ರಾಮಮೂರ್ತಿ ನನಗೆ ಅಷ್ಟು ವರ್ಷದ ನನಗೆ ತುಂಬಾ ಎಲ್ಲ ಶಿಷ್ಯರಿಗಿಂತ ಜಾಸ್ತಿ ರಾಮಮೂರ್ತಿ. ಹಾಗಾಗಿ ಆ ಇದಕ್ಕೆ ನಾನು ಬರಬೇಕು ಅಂತ ಎಷ್ಟು ಈ ಮಳೆ ಗಿಡ ಇದ್ರು ಬರಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀವಿ. ನಾಳೆ ಎಲ್ಲ ದೈವ ಕೃಪೆಯಿಂದ ನಮಗೆ ತೊಂದರೆ ಆಗದೆ ಬರಬೇಕು, ನಿಮ್ಮನ್ನೆಲ್ಲ ಎದುರಲ್ಲಿ ನೋಡುವಂಥ ಒಂದು ಭಾಗ್ಯ ಸಿಗಲಿ ನನಗೆ. ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಕಲಿತು ಸಂಗೀತದಲ್ಲಿ ಎಲ್ಲ ನೀವೆಲ್ಲ ಮುಂದೆ ಬಂದು ಅವ್ರು ಹೇಳ್ಕೊಟ್ಟಿದ್ದೆಲ್ಲ ಅದೆಲ್ಲ ತಿಳ್ಕೊಂಡು ನೀವು ಮುಂದಕ್ಕೆ ಬನ್ನಿ ಅಂತ ತುಂಬ ಆಶೀರ್ವಾದ ಮಾಡ್ತಾ ಇದ್ದೀನಿ. ನಮಸ್ಕಾರಗಳು. ಶ್ರೀಲತಾ ಮೇಡಮ್ 2 ಮಾತಾಡಬೇಕು ನೀವು ಅಂತ. ಮೈಸೂರಿನಿಂದ ಬಂದಿದ್ದಾರೆ. ಸಂಗೀತದಲ್ಲಿ ತುಂಬ ಪಾಂಡಿತ್ಯ ಹೊಂದಿ ಹಲವಾರು ಹೊಸ ಕೃತಿಗಳನ್ನು ನಮಗೆ ಹೇಳಿಕೊಡ್ಲಿಕ್ಕಿದ್ದಾರೆ.
ಪುರಂದರದಾಸರ ಹಲವಾರು ಕೀರ್ತನೆಗಳಿಗೆ ಟ್ಯೂನ್ ಮಾಡಿ ಹಲವಾರು ಶಿಷ್ಯಂದಿರನ್ನು ಹೊಂದಿದ್ದಾರೆ. ಅವರನ್ನು ಇವತ್ತು ನಮ್ಮ ಸಂಪನ್ಮೂಲ ವ್ಯಕ್ತಿಗಳವರು ಅವರನ್ನು ನಾವು ಒಂದು ದೊಡ್ಡ ಗೌರವದೊಂದಿಗೆ ಸ್ವಾಗತಿಸಿ ಎರಡು ಮಾತಾಡಬೇಕು ಅಂತ ಕೇಳ್ತೇನೆ. ಇಲ್ಲಿ ಆಗಮಿಸಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹಾಗೂ ಮೊದಲನೆಯದಾಗಿ ಅಮ್ಮನವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಹಾಗೂ ಈ 25ನೇ ವರ್ಷದ ಬೆಳ್ಳಿ ಹಬ್ಬದ ಒಂದು ಶಿಬಿರವನ್ನು ನಾನು ಮೊದಲನೆಯದಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ದೀನಿ ಅಂದರೆ ಬಹಳ ಖುಷಿ ಆಗ್ತಾಯಿದೆ. ಈ ಶಿಬಿರ ಸುಮಾರು 25 ವರ್ಷದಿಂದ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲ ಹೇಳೋರು, ತುಂಬ ಚೆನ್ನಾಗಿ ನಡೆಸ್ತಾರೆ ಮೇಡಮ್, ತುಂಬ ಚೆನ್ನಾಗಿರುತ್ತೆ. ನನಗೂ ಆಸೆ ಇತ್ತು, ನಾವು ಯಾಕೆ ಹೋಗಬಾರ್ದು, ವಿಠ್ಠಲ ರಾಮಮೂರ್ತಿಯವರು ಒಂದ್ಸಲಿ ನಾವೇ ಕೇಳಬೇಕು, ನಾವು ಬರ್ತೀವಿ ಅಂತ ಹೇಳಬೇಕು ಅಂತೇಳಿ. ಅದೇ ದೈವವಶಾತ್ ಅವರೇ ನಮ್ಮನ್ನು ಎರಡು ವರ್ಷದ ಹಿಂದೆ ಕಳೆದ ಬಾರಿ ಅವರೇ ಕರೆದ್ರು. ಬಹಳ ಖುಷಿಯಾಗಿ ನಾನು ಬಂದೆ. ಇಲ್ಲಿ ಎಷ್ಟು ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಮಗಂತೂ ತುಂಬ ಆಶ್ಚರ್ಯ. ಇಷ್ಟು ಮಟ್ಟಿಗೆ ಜನ ಇಲ್ಲಿ ಸ್ಟೂಡೆಂಟ್ಸ್ಗಳು ಸೇರ್ತಾರೆ ಅಂದರೆ ಬಹಳ ಸಂತೋಷವಾಗುತ್ತೆ. ಹಾಗೂ ಅವರು ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಬೋರ್ಡಿಂಗ್, ಲಾಡ್ಜಿಂಗ್ ಎಲ್ಲನೂ ವ್ಯವಸ್ಥೆ ಮಾಡಿ ಮಕ್ಕಳಿಗೂ ಬಂದವ್ರಿಗೂ ಅಷ್ಟು ಒಂದು ಉದಾರ ಮನಸ್ಸಿಂದ ಅವ್ರು ನಡೆಸ್ತಾ ಇದ್ದಾರೆ. ಈ ಒಂದು ಶಿಬಿರವು 100 ವರ್ಷ ಇನ್ನೂ ಮುಂದೆ ಬೆಳೆದು ಇದು ಸೆಂಟನರಿ ಆಚರಿಸ್ಬೇಕು ಅನ್ನೋ ನನ್ನ ಆಸೆ. ಹಾಗೆ ನಡೀಲಿ ಅಂತ ನಾನು ಅವರು ವಿಠ್ಠಲ ರಾಮಮೂರ್ತಿಯವರು ನನಗೇನು ಚಿಕ್ಕರೋದಕ್ಕೆ ಆಶೀರ್ವದಿಸ್ತೀನಿ. ಹಾಗಾಗಿ ಈ ಶಿಬಿರಕ್ಕೆ ನಾನು ಈ ವರ್ಷ ಬಂದಿರೋದು ಬಹಳ ಒಂದು ಸಂತೋಷವನ್ನು ಕೊಡ್ತಾಯಿದೆ. ಆ ಒಂದು ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಂಡು ನಾನು ಇವಾಗ 1-2-3 ಕೀರ್ತನೆ ನಿಮಗೆ ಪಾಠ ಮಾಡ್ತೀನಿ. ನೀವು ಯಾರು ಎಲ್ಲಿ ನಿಮಗೆ ಗೊತ್ತಾಗಲಿಲ್ಲೋ ಅಲ್ಲಿ ಕೈ ಎತ್ತಿಬಿಟ್ಟು ಇಲ್ಲಿ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಕೇಳ್ಬೋದು. ಫೀಲ್ ಫ್ರೀ. ಯಾರೂ ಏನೂ ಒಂದು ಸಂಕೋಚವನ್ನು ಇಟ್ಕೊಳ್ಳದೆ ಈಗ ಹೇಳ್ಕೊಟ್ಟಿದ್ದನ್ನು ಚೆನ್ನಾಗಿ ಕಲ್ತ್ಕೊಂಡು ಹೋಗಬೇಕು ಅಂತ ಆಸೆ. ಅವರು ಇಷ್ಟು ಚೆನ್ನಾಗಿ ಈ ಶಿಬಿರವನ್ನು ನಡೆಸ್ತಿದ್ದಾರೆ. ನೀವೆಲ್ಲ ಕಲಿತು ಮುಂದೆ ಬಂದು ನೀವುಗಳು ಸಂಪನ್ಮೂಲ ವ್ಯಕ್ತಿಯಾಗಿ ಬರಬೇಕು ಅನ್ನೋದು ನನ್ನ ಆಸೆ. ಹಾಗೆ ಎಲ್ಲರೂ ಕಲಿತು ಮುಂದುವರಿಯಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಈ ಶಿಬಿರಕ್ಕೂ ಇನ್ನೂ 5 ದಿವಸ ನಡೆಯುತ್ತಿದೆ. ಶುಭವಾಗಲಿ. ಮಳೆ ಇವಾಗ ನಿಲ್ತಾ ಇದೆ, ಇನ್ಮೇಲೆ ಫುಲ್ ನಿಲ್ಲತ್ತೆ ಅಂತ ನನ್ನ ಒಂದು ನನ್ನ ಮನಸ್ಸು ಹೇಳ್ತಾ ಇದೆ. ಹೀಗಾಗಿ ಎಲ್ಲರಿಗೂ ಅನುಕೂಲವಾಗಲಿ, ನಡೆಯಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. My very dear friend Vidwan KMS Mani, he is called Dubai Mani because he was in Dubai for several years, and all the artists, whoever visits to Dubai, he used to accompany them, organize the concerts. Now he is in Trichur organizing concerts there, and he will pick all the young talent and showcase them in Trichur soon. And Guruvayur festival also he is doing. He is here to showcase his Mridangam artistry today evening with the vocal concert of R.N. Shilata and Veena Suresh. I request my dear friend Mani sir, and he is one of the very favorite Mridangam artists of Professor T.N. Krishnan. Mani sir ಇದ್ದರೆ T.N. Krishnan ಕಚೇರಿ ಅಷ್ಟು ಖುಷಿ ಅವರಿಗೆ. ಆ ಥರ ಅದಲ್ಲದೆ ಎಲ್ರಿಗೂ all the stalwarts have fondly wanted Mani sir to accompany them, and ನನ್ನ ಜೊತೆನೂ ತುಂಬ ನುಡಿಸಿದ್ದಾರೆ. ನೀವು ಬಂದಿರೋದು ನಮಗೆಲ್ಲರಿಗೂ ಆಶೀರ್ವಾದ ಸರ್ ಇವತ್ತು. ಪ್ಲೀಸ್ ಬ್ಲೆಸ್ ಆಲ್ ಆಫ್ ಅಸ್. Good morning to all of you. I'm sorry I cannot talk in Kannada language. I'm not seasoned, so please excuse me. I have great pleasure in participating in 2025 Korumbathil Shibiram. Actually, on May 4th, I met Vidwan Sri Vittal Ramamurthy's sister in Thrissur for a Upanayana function, and she introduced herself to me saying that she is the mother of Yuva Sangeeta Vidushri, Srimati Kriti Bhatt, wife of violin Vidwan Sri Vittal Rangan. So she told me I should come and participate this year. So that's why I'm here. This is the first time I'm coming here, but I'm totally amazed to see such a wonderful event
being organized by the violin maestro and my good friend Sri Vittal Ramamurthy. As Madam told, to organize such an event, the hardship and the hard work behind this is not easy, it is cumbersome. They are doing it and God has blessed them and God has blessed us to participate in such an event, that too in a remote area like this. Coming back to the Shibiram, I want to say something about learning and understanding music from a great maestro like Sri Vittal Ramamurthy. He is a great master but very humble and simple. Doesn't show off at all. I had the privilege of providing Mridangam accompaniment to some of his concerts. He is very simple and humble. About music and taking it forward, I would like to say a few words. You are all the selected, blessed ones of God Almighty. That's why you are able to learn music. There are a lot of people, but only very few study music. Or they can understand music and they can take it forward. The Guru will impart the knowledge, but for you to take it forward, you should possess and practice the 3D winning formula: dedication, devotion, and discipline. If you do not maintain this, it will not be easy to take it forward. If you have this and if you take it forward, you are considered to be a musician. To grow further and to be prominent in the circuit and music fraternity, you should have the big winning formula, which is triple V: Vidvat, Vivekam, and Vinayam. Vidvat is acquiring all the knowledge related to your field of activity. Vivekam is application of the acquired knowledge in the right time, in the right place, in front of the right audience. And Vinayam is politeness. Why politeness? Because politeness does not cost money. Then you come up in the ladder and become a prominent artist. A guru like Sri Vittal Ramamurthy, with all his hardship and hard work, it's very encouraging to see he is conducting such a big event every year. I thank him and I thank his mother and I congratulate her to have a blessed son like him. So, you are all lucky to have a guru like him, and it is not only teaching, he is ensuring that you are all able to demonstrate your talents in front of a good audience, and every year he is taking all the hardship to ensure that this event is done happily. I request all the gurus, his mother, and God Almighty to bless all of us for all the prosperity, good luck, and good musical life for the years to come, and you all get blessed and able to demonstrate all your talents forever. I thank Sri Vittal Ramamurthy
and his sister and his mother for giving me an opportunity to come here to participate in a vocal concert and give me a chance to say a few words about music and music learning to all of you. Thank you very much. Wish you all the best. Thank you. ಒಂದು ಶುರು ಮಾಡಿಬಿಡ್ಬೇಕು. ಆಮೇಲೆ ಒಂದು ವರವೀಣ ಹಾಡಿ ಶುರು ಮಾಡೋದು. ಅಮ್ಮನೂ ಬರ್ತಾರೆ, ನೀವು ಸಹ ಕೂತ್ಕೊಳ್ಳಿ, ಒಂದು ಹಾಡಿಬಿಟ್ಟು ಮತ್ತೆ ನೀವು ಮುಂದುವರಿಸಿ. ಅದನ್ನು ಹೇಳುವಂತಲ್ಲ. ಸರಿ ಮಾ ಪದ ಸಾ ಸಾ ದ ಪ ಮ ಗ ರಿ ಸಾ. ಒನ್ ಮೋರ್ ಟೈಮ್. ಸರಿ ಮಾ ಪದ ಸಾ ಸಾ ದ ಪ ಮ ಗ ರಿ ಸಾ. ಲಂಬೋದರ ಲಕೋಮಿಕರ ಅಂಬಾಸುತ ಅಮರ ವಿನೂತ ಲಂಬೋದರ ಲಕೋಮಿಕರ. ವರವೀಣ ಹಾಡು ಆಯ್ತಾ? ಸರಿ ಗ ಪ ದ ಸಾ ಸಾ ದ ಪ ಗ ರಿ ಸಾ. ಸರಿ ಗ ಪ ದ ಸಾ ಸಾ ದ ಪ ಗ ರಿ ಸಾ.
ಆತ್ಮಜ್ಞಾನದಾಯಕ ಆತ್ಮನಾದ ಧ್ವನಿ ಸ್ವರೂಪ ಶಬ್ದ ಮೌನ ಪ್ರಪಂಚಾತೀತ ದಾತ ಆನಂದದಾನ ಮಾಮ್ಯಹಂ ಶ್ರೀ ಗುರುವರ ನಮಾಮ್ಯಹಂ ಜೀವನ ಅಮೃತದಾಯಕ ಆತ್ಮಜ್ಞಾನದಾಯ. ಎಲ್ಲರೂ ಸೇರಿ ಆಯಿತಾ? ಯಾರಿಗಾದ್ರೂ ಹೇಳ್ಬೇಕಾ? ಇಫ್ ಯು ಐ ಡೋಂಟ್ ವಾಂಟ್ ಯು ಟು ಬಿ ಸಿಟ್ಟಿಂಗ್ ಇನ್ ದ ಕಾರ್ನರ್ಸ್ ಆ್ಯಂಡ್ ವಾಚಿಂಗ್, ಆಲ್ ದ ಸ್ಟೂಡೆಂಟ್ಸ್ ಶುಡ್ ಬಿ ಇನ್ ದ ಕ್ಲಾಸ್ ರೂಮ್. ಶ್ರೀರಾಮ್ ಪಾರ್ಥಸಾರ ತಿಂತಿದ್ದಾರೆ, ಅವರು ಟ್ಯೂನ್ ಮಾಡಿ ಹಾಡಿದರು. ಅದು ನನಗೆ ಭಾಳ ಇಷ್ಟ ಆಯಿತು ಅಂಥೇಳಿ ನಾವು ನಮ್ಮ ಎಲ್ಲ ಶಾಲೆಗಳು, ನನ್ನ ತಂಗಿಯರ ಶಾಲೆಗಳು, ನಮ್ಮ ಶಾಲೆಗಳು ಎಲ್ಲೆಲ್ಲ ನಾವು ಕಮ್ಮಟಗಳನ್ನು ಮಾಡ್ತೇವೋ, ಶಿಬಿರಗಳನ್ನು ಮಾಡ್ತೇವೋ, ಅಲ್ಲಿ ಎಲ್ಲ ಇದನ್ನೇ ಹಾಡೋದು. ಆ್ಯಂಡ್ ಅದು ಗುರು ಭಜನ್ ಆದ್ದರಿಂದ ಎನಿ ಸಂಪನ್ಮೂಲ ವ್ಯಕ್ತಿ ಆರ್ ಎನಿ great people coming to the Shibira or wherever, we will sing this. That is the respect we show through the music. ಕಳೆದ ಬಾರಿನೂ ನಾವು ಮೈಸೂರು ಕಾಂಪೋಸಿಷನ್ಸ್ ತೊಗೊಂಡಿದ್ದೆ. ವೀಣಾ ಶೇಷಣ್ಣ ಆ್ಯಂಡ್ ಮುತ್ತೆ ಭಾವತರ್ ಕಾಂಪೋಸಿಷನ್ಸ್. ದಿಸ್ ಟೈಮ್ ನಾನು ಮೈಸೂರು ಟಿ ಚೌಡಯ್ಯ ಆ್ಯಂಡ್ ವೀಣಾ ಸುಬ್ಬಣ್ಣ ಅವರ ರಚನೆಗಳನ್ನು ಸೆಲೆಕ್ಟ್ ಮಾಡಿದ್ದೀನಿ. ಕೆಲವು ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸು ಚೌಡಯ್ಯನವರ ಡೇಟ್ ನೋಡಿಕೊಂಡು ಕಚೇರಿ ಹಾಕ್ಕೊಳ್ತಿದ್ರು. ಅನ್ನಕ್ಕೆ ಕಚೇರಿ ಪೋಡಂಗು ಅನ್ನೋರಂತೆ. ಸಿಂಗ್ಸ್ ವೈಲಿನ್ನು ಎಷ್ಟರ ಮಟ್ಟಿಗೆ ಆ ಕಚೇರಿಯನ್ನು ಕಳೆಗಡಿಸ್ತಿತ್ತು ಅಂದರೆ, ಅಕಸ್ಮಾತ್ ಮೇನ್ ಮ್ಯೂಸಿಷಿಯನ್ ಒಂದು ಚೂರು ಸ್ಲಿಪ್ ಆದರೂ ಇವರು ಅದನ್ನು ಕವರ್ ಮಾಡ್ಬೋದು ಅಂತ ಏನೂ ಗೊತ್ತಾಗ್ತಿಲ್ಲ. ಅಷ್ಟರ ಮಟ್ಟಿಗೆ ಅವರು ವೈಲಿನ್ ಸಪೋರ್ಟ್ ಕೊಡ್ತಾಯಿದ್ರು. ಅಂದರೆ ಮಿಕ್ಕಿದ್ದೆಲ್ಲ ಕೀರ್ತನೆಗಳನ್ನು ಮಾಡಿದ್ದಾರೆ. ಅದರಲ್ಲಿ ನಾನು ಚಾರುಕೇಶಿ ರಾಗ ಆ್ಯಂಡ್ ಆದಿತಾಳದ ಒಂದು ರಚನೆಯನ್ನು ಆರಿಸ್ಕೊಳ್ಗೂ. ಎಷ್ಟನೇ ಮೇಳ ಕರ್ತರಾಗ ಅಂದರೆ ಶಂಕರಾಭರಣದ ಒಂದು ಚಕ್ರದಲ್ಲಿ ಇದು ಬರುತ್ತೆ. ಷಡ್ಜ, ಚತುಶ್ರುತಿ ರಿಷಭ, ಅಂತರಗಾಂಧಾರ, ಶುದ್ಧ ಮಧ್ಯಮ, ಶುದ್ಧ ದೈವತ ಮತ್ತು ಕೈಶಿಕಿ ನಿಷಾದ. ಸ ಮಗರಿ ಸ ಪದ ನಿ ಸ ಮಗರಿ ಸ ಪದ ನಿ ಸ ಸ ನಿ ದ ಪ ಮಗರಿ ಸ ಶುರು ಆಗುತ್ತೆ. ಅಂದರೆ ಮಧ್ಯಮ ಕಾಲದಲ್ಲಿ 6 ಅಕ್ಷರ ಬಿಟ್ಟು ಶುರು. ತಕ್ಕಿಟ್ಟ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ. ರಿಪೀಟ್ ಮಾಡಿ. ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ. ಸಾ ಒಂದೇ ಒಂದು ಚೇಂಜಲ್ಲಿ ಸಾಕೇತ ರಾಮ ಪರಿಪೂರ್ಣ ಕಾಮ ಪರಿಪೂರ್ಣ ಕಾಮ ಪಮಗರಿ ಗಮ ಸಾಕೇತ ರಾಮ
ಪರಿಪೂರ್ಣ ಕಾಮ ಸಾಕೇತ ರಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಪದ ನಿಧಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ಪದನಿ ಸನಿ ಧಪ ಮಗರೆ ರಾಮ ಸಿಮಿಲರ್ ಬಿಟ್ಟು ಪರಿಪೂರ್ಣ ಕಾಮ ಕೇತ ರಾಮ ಪರಿ ರಾಮ ಪರಿಪೂರ್ಣ ಕಾಮ ಹರಿ ಗಮ ಹರಿ ಸನಿ ಧಪ ಮಗರೆ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ರಿಪೀಟ್ ಮಾಡೋಕ್ಕಾಗತ್ತ ರಾಮ ಪರಿಪೂರ್ಣ ಸಾಕೇತ ರಾಮ ಪರಿಪೂರ್ಣ ಕಾಮ ಪಮಗರಿ ಘಮ ಎರಡನೇದು ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪಮಗರಿ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಅಪಕಾರಿನೂತ ಅಪಕಾರಿ ಅಪಕಾರಿನೂತ ಅಪಕಾರಿ ನೂತ ಅಪಕಾರಿ ನೂತ ಅಪಕಾರಿ ನೂತ ಪಂಕಜ ಪಂಕಜಾಸನ ಪಿತ ಪಕಾರಿನೂತ
पिता पाकारिणूत पंकजासन पिता भूकांत सहित बुध जन मानिता भूकांत सहित बुध जन मानिता भूकांत सहित बुध जन मानिता मानिता भूकांत सहित बुध जन मानिता बुध जन मानिता साकेत राಮ ಕೊನೆಯದು ಸಾಕಾರಿಣೂತ ಅಪಾಕಾರಿಣೂತ 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 ಜಾಸನ ಪಿತಾ ಬಾಕಾರಿ ಭೂಕಾಂತ ಸಹಿತ ಬುಧ ಜನ ಮಾನಿತ ಕಾಂತ ಸಹಿತ ಬುಧ ಜನ ಮಾನಿತ ಭೂಕಾಂತ ಸಹಿತ ಮಾನಿತ ಸಾಜೇತ ರಾಮ ಪರಿ ಪೂರ್ಣ ಕಾಮ ಸಾಕೇತ ರಾಮ ಸೋಮ ರಾಕ್ಷಸ ಭೀಮ ಭೀಮ ರವಿವಂಶ ಸೋಮ ರಾಕ್ಷಸ ಭೀಮ ರಾಕ್ಷಸ ಭೀಮ ರವಿವಂಶ ಸೋಮ ರಾಕ್ಷಸ ಭೀಮ ರವಿವಂಶ ಸೋಮ ರಾಕ್ಷಸ ಭೀಮ ರವಿ ಭೀಮ ಪಾಹಿ ಸಾರ್ವಭೌಮ ನೀಲಮೇಘಶ್ಯಾಮ ಪಾಹಿ ಸಾರ್ವಭೌಮ ನೀಲಮೇಘಶ್ಯಾಮ ನೀಲಮೇಘಶ್ಯಾಮ ರವಿವಂಶ ಸೋಮ ರಾಕ್ಷಸ ಭೀಮ ಭೀಮ ಪಾಹಿ ಸಾರ್ವಭೌಮ ನೀಲಮೇಘಶ್ಯಾಮ ರವಿವಂಶ ಸೋಮ ರಾಕ್ಷಸ ಭೀಮ ಪಾಹಿ ಸಾರ್ವಭೌಮ
नीलमेघश्यामं रविवं भीमावाहि सार्वभौम नीलमेघश्यामं रावणान्तक 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 राजीव 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 नेत्र रावणान्तक राजीव नेत्र रावणान्तक राजीव नेत्र रावणान्तक नेत्र त्रिमकुटवास विनुत चरित चरित त्रिमकुटवास विनुत चरित चरित त्रिमकुटवास विनुत चरित विनुत चरित साकेत राम परिपूर्ण काम साकेत राम परिपूर्ण काम ಚೌಡನವರ ಅಂಕಿತ ತಿರುಮಕೂಟ. ತಿರುಮಕೂಟ ಅಂದರೆ ಟಿ ನರಸೀಪುರದ ದೇವರು ಅಗಸ್ತ್ಯೇಶ್ವರ. ಹಾಗಾಗಿ ಇವರು ತಿರುಮಕೂಟ ಅನ್ನೋದನ್ನು ಅಂಕಿತ ಆಗಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಸಲ ಹಾಡ್ತೀರಾ? ಅಲ್ಲ, ಇವಾಗ ಮತ್ತೆ ಮಾಡಿಸ್ತೀನಿ. ಆಯಿತು ಆಯಿತು. ಸ ನಿ ದ ಪ ಮ ಗ ರಿ ಸ ಒಟ್ಟಿಗೆ ಸ ರೇ ಗ ಮ ಪ ದ ನಿ ಸ ಸ ನಿ ದ ಪ ಮ ಗ ರಿ ಸ ಸಾಕೇತ ರಾಮ ಪರಿಪೂರ್ಣ ಕಬ ಸಾಕೇತ ರಾಮ ರಾಮ ಪರಿಪೂರ್ಣ ಕಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಸಾಕೇತ ರಾಮ ಮೂರನೇದು ಸಾಕೇತ ರಾಮ ಪರಿಪೂರ್ಣ ಕಾಮ ಮೂರನೇದು ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ
ಪರಿಪೂರ್ಣಕ ಸಾಗೆ ನಾಲ್ಕನೇದು ಸಾಗೇತ ರಾಮ ಪರಿಪೂರ್ಣಕ ರಾಮ ಪರಿಪೂರ್ಣಕ ನೆಕ್ಸ್ಟ್ ಸಾಗೇತ ರಾಮ ರಾಮ ಪರಿಪೂರ್ಣಕ ಸಾಗೇತ ರಾಮ ಪರಿಪೂರ್ಣ ನೆಕ್ಸ್ಟ್ ಸಾಗೇತ ರಾಮ ಸಾಗೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಅಪಕಾರಿ ಪಕಾರಿ ನೂತ ಪಕಾರಿ ನೂತ ಪಂಕಜಾಸನ ಪಿತಬಕ ಪಂಕಜಾಸನ ಪಿತ ಭೂಕಾಂತ ಸಹಿತ ಬುಧ ಜನ ಮಾನಿತ ಮಾನಿ ಭೂಕಾಂತ ಸಹಿತ ಬುಧ ಜನ ಮಾನಿತ ಬುಧ ಜನ ಮಾನಿತ ಭೂಕಾಂತ ಸಹಿತ ಬುಧ ಜನ ಮಾನಿ ಸಾಗೇತ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ರಾಕ್ಷಸ ಭೀಮ ರವಿವಂಶ ಸೋಮ ರಾಕ್ಷಸ ಭೀಮ ರವಿ ಭೀಮ ಪಾಹಿ ಸಾರ್ವಭೌಮ ನೀಲಮೇಘಶ್ಯಾಮ ಪಾಹಿ ಸಾರ್ವಭೌಮ ರವಿವಂಶ ಸೋಮ ರಾಕ್ಷಸ ಭೀಮ ಪಾಹಿ ಸಾರ್ವಭೌಮ ನೀಲಮೇಘಶ್ಯ ಹಡಿ ರವಿವಂಶ ಸೋಮ ರಾಕ್ಷಸ ಭೀಮ ಪಾಹಿ ಸಾರ್ವಭೌಮ ನೀಲಮೇಘ ಇನ್ನೊಂದ್ಸಲ ರವಿವಂಶ ಸೋಮ ಪಾಹಿ ಸಾರ್ವಭೌಮ ನೀಲಮೇಘ ಶ್ಯಾಮ ರಾವಣಾಂತಕ 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 ರಾಜೀವ ನೇತ್ರ ರಾವಣಾಂತಕ
ಕೂಟವಾಸ ವಿನೂತ ವಿನೂತ ಚರಿತ ಚರಿತ ತ್ರಿಮಕೂಟವಾಸ ವಿನೂತ ಚರಿತ ವಿನೂತ ಚರಿತ ತ್ರಿಮಕೂಟವಾಸ ವಿನೂತ ಚರಿತ ವಿನೂತ ಚರಿತ ಸಾಗೇತ ರಾಮ ಕಾಮ ಸಾಕೇತ ರಾಮ ಪರಿಪೂರ್ಣ ಕಾಮ ಅರ್ಥ ಆಗಿದೆಯಾ ಎಲ್ಲರಿಗೂ? ಎಲ್ಲಿ ಗೊತ್ತಾಗಲೋ ಅಲ್ಲಿ ಇನ್ನೊಂದ್ಸಲಿ ಕೇಳಿ ಹೇಳ್ಕೊಡ್ತೀನಿ. ಸಾಹಿತ್ಯ ಎಲ್ಲರಿಗೂ ಗೊತ್ತಾಗಿದೆಯಾ? ಕರೆಕ್ಷನ್ ಮಾಡ್ಕೋಬೇಕಾ, ಹೇಳಬೇಕಾ ಸಾಹಿತ್ಯ ಇನ್ನೊಂದ್ಸಲ? ಡಿಕ್ಟೇಷನ್ ಬರ್ಕೊಂಡಿದ್ದೀರಾ ಹಾಗೆ ಸಾಹಿತ್ಯ? ಹಾಂ, ಎಸ್. ಕೇಳಿಸ್ತಿಲ್ಲ. ಅನುಪಲ್ವಿಯಾ? ಪಾದಾರಿನೂತ ಪಂಕಜಾಸನ ಪಿತ ಸರಿಗಾರಿ ಮಗರಿ ಸಸ. ಗೊತ್ತಾಯ್ತಾ? ಪಂಕಜಾಸನ ಪಿತ. ರಿಪೀಟ್ ಮಾಡ್ತೀರಾ ಈಗ ಇನ್ನೊಂದ್ಸಲಿ ಹಾಡನ್ನ? ಮಾಡ್ತೀರಾ? ಸಂಗತಿಗಳು ನೆನಪಿದ್ರೆ ಇನ್ನೆಲ್ಲ ಒಂದೊಂದು ಅಕ್ಷರ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ, ಏನೂ ಕಷ್ಟ ಇಲ್ಲ. ಟ್ರೈ ಮಾಡಿ ನೋಡೋಣ. ಹಾಂ. ಸಾಕೇತ ರಾಮ ಪರಿ ಕಾಮಸ ರಾಮ ಪರಿ ರಾಮ ಪರಿಪೂರ್ಣ ಕಾಮ ಸಾಕೇತ ರಾಮ ಸಾಕೇತ ರಾಮ ಪರಿಪೂರ್ಣ ಸಾಕೇತ ರಾಮ ಪರಿಪೂರ್ಣ ಪಗಕೇತ ರಾಮ ಸಾಕೇತ ರಾಮ ಪರಿಪೂರ್ಣ ಸಾಕೇತ ರಾಮ ಪರಿಪೂರ್ಣ ಕಾಮ. ಪಾತಾರಿ ನೂತ ಅಬಾತಾರಿ
ಭೂಗಂತ ಸಹಿತ ಬುಧ ಜನ ಮಾನಿತ ಮಾನಿತ ಸಾಗೇತ ರಾಮ ಪದ್ರಿ ಸಾಕೇತ ರಾಮ ಪರಿಪೂರ್ಣ ಕಾಮ ರವಿವಂಶ ಸೋಮ ರಾಕ್ಷಸ ಭೀಮ ರವಿ ಭೀಮ ಪಾಹಿ ಸಾರ್ವಭೌಮ ನೀಲಮೇಘ ಶ್ಯಾಮ ರವಿವಂಶ ಸೋಮ ರಾಕ್ಷಸ ಭೀಮ ಪಾಹಿ ಸಾರ್ವಭೌಮ ನೀಲಮೇಘ ಶ್ಯಾಮ ರಾವಣಾಂತಕ ರಾವಣ 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 ರಾಜೀವನಯ ರಾವಣ ಅಂತ ಕಷಾಯ ಕಷಾಯ ತಂದು ಇದು ಬೇಡ ರಾಜೀವನೇತ್ರ ತ್ರಿಮಕೂಟ ವಾಸ ವಿನೂತ ಚರಿತ ವಿನೂತ ಚರಿತ ತ್ರಿಮಕೂಟ ವಾಸ ಚರಿತ ಸಾಗೇತ ರಾಮ ಭದ್ರಿ ಸಾಕೇತ ರಾಮ ರಾಮ ಸ್ವಲ್ಪ ಹೈಯರ್ ಲೆವೆಲ್ನವರು ರವಿವಂಶ ಸೋಮ ರಾಕ್ಷಸ ರವಿವಂಶ ಸೋಮ ರಾಕ್ಷಸ ಭೀಮ ರವಿವಂಶ ಸೋಮ ರವಿವಂಶ ಸೋಮ ರಾಕ್ಷಸ ಭೀಮ ರವಿವಂಶ ಸೋಮ ರಾಕ್ಷಸ ಭೀಮ ರವಿವಂಶ ಸೋಮ सोम राक्षस भीम रविवंश 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 सोम राक्षस भीಮ ರವಿವಂಶ ಸೋಮ. ಇನ್ನೊಂದು ಸ್ವಲ್ಪ ಗಮಕ ಬರಬೇಕು. ಸನಿಧವ ರವಿವಂಶ ಸೋಮ ಇದು ನೋಡಿ ಸ್ವರ ವಂಶ ಸೋಮ ಗಮ ಪದ ನಿಧರಿ ಧನಿ ದಪ ಮಗರಿ ಗಮ ರವಿವಂಶ ಗಮ ಪದ ನಿಧರಿ ವಂಶ ಕೊರಪ್ ಮಾಡ್ತೀಯಾ ಪದ ಪದ ಪಾಪ ಮ ಪದ ದಪ ಮಗರಿ ಗಮ ಪದ ಮ ಪದ ನಿ ದಪ ಮಗರಿ ಸರಿ ಗಮ ಪಾಪ ಪದ ನಿ ಸರಿ ನಿ ದಪ ಮ ಪದ ನಿ ದಪ ಮಗ ಪ ಮಗರಿ ಸರಿ ಗಮ ಎರ್ಪಗೆ ಸರಿ ಗಮ ಪದ ನಿ ಸರಿ ಗಮ ಗರಿ ಸನಿ ಧನಿ ಸರಿ ಸನಿ ದಪ ಮಗರಿ ಗಮ ಪದ ನಿ ಸರಿ ಗರಿ ಸನಿ ರೆ ಸನಿ ದಪ ಧನಿ ಸನಿ ದಪ ಮಮ ಗರಿ ಗಮ ಪದ ನಿ ದಪ ಮ ದಪ ಮ
ಮಗರಿ ಗಮ ಪ ಮಗರಿ ಮಗರಿ ಸರಿ ಗಮ ಪ ಗಮನಿ ಧನಿ ಪದ ಮಪ ಗಮ ದಮ ಪ ಮಗ ಗರಿ ರಿ ಸನಿ ಸರಿ ಗಮ ಪ ದಪ ಮಪ ದಪ ಮಪ ಮನಿ ದಪ ಗಮರಿ ಗಮ ಪ ಪರಿ ಸನಿ ದ ಮನಿ ದಪ ಮ ಗಪ ಮಗರಿ ಸರಿ ಗಮ ಪದ ಪಪ್ಪ ಪದ ನಿ ದ ಪ ಮಗರಿ ಗಮ ಗಮ ಪದ ನಿ ಸದ ಧನಿ ಸ ನಿ ನಿ ಸ ನಿ ಸ ರಿ ಸದ ಪದ ನಿ ಸರಿ ಗಮ ಗರಿ ಸ ನಿ ದ ಪ ಮ ಗ ಮ ಪ ಮ ಗ ಗರಿ ರಿ ಸ ಸರಿ ನಿ ದ ಪ ಮ ಗ ಮ ಪ ಗ ಗರಿ ರಿ ಸ ನಿ ದ ಪ ಮ ಗ ರಿ ಸ ರಿ ಗ ಮ ಪದ ನಿ ಸರಿ ಗರಿ ಮ ಗ ಗರಿ ಸ ರಿ ಸ ಸರಿ ದ ಸರಿ ನಿ ದ ಪ ದ ನಿ ರಿ ಸ ಸರಿ ದ ಸರಿ ನಿ ದ ಪ ದ ಪ ಮ ಗ ರಿ ಗ ಮ ಪದ ಮ ಗ ಗರಿ ಸ ರಿ ಸ ಸರಿ ದ ದ ಪ ಮ ಗ ರಿ ಸ ರಿ ಗ ಮ ರವಿ ವಂಶ ಸೋಮ. ಈ ಕಿತ್ತನ ಬದೇ ಕರುಣ ನಿದ್ದೆ ಪರಿ ಪಾಜಿಮ ಗಿರಿಜಾಪತೆ ಗತ ಶ್ರೀಕರ ಶರಣಗತ ಗರ ಗರ ಶರಣ ಹರ ಶ್ರೀ ದುಭಾಸ್ಕರ ಜರ್ಮಾಬರ ಶರಣಗತ ಗರ ಶ್ರೀ ಚರ್ಮಾಂಬರ ಪರಿವಾಯ ಮಾ ಗಿರಿಜಾಪತೆ ಕರುಣ ನಿಧೆ ಶಂಭ ಪರಿವಾಯ ಮಾ ಗಿರಿಜಾಪತೆ ವರಭೂಷಣ ಸುರಭೂಸುರಾದಿ ಪರಿತೋಷಣ ಉರ ಸುರವಂದಿತ ಪರಿತೋಷಣ ವರ ವೆಂಕಟೇಶ ಸಂಪ್ರಣೀತ ವರ ವರ ವೆಂಕಟೇಶ ಸಂಪ್ರಣೀತ ವರ ಸಿರುಹಾಕ್ಷ ಕೈಲಾಸದೀಶ ವೆಂಕಟೇಶ ಸಂಪ್ರಣೀಗಿ ಕೈಲಾಸದೀಶ ಪರಿಪಾಯಿ ಮಾ ಗಿರಿಜಾಪತೆ ಕರುಣಾನಿ ಶಂಭ ಪರಿ ಪಾಯಿ ಮಾ ಗಿರಿಜಾಪತೆ ಯಾರಿಗೆ ಎಲ್ಲಿ ಡೌಟ್ ಇದೆ ಅರ್ಥ ಆಗಿಲ್ಲ ಸಾನಿ ದಾಪ ಮಗರೆ ಮ ಪದ ಸ ಸಾನಿ ದಾಪ ಮಗ
ಪಾಹಿ ಮಾ ಗಿರಿಜಾಪತೆ ಪರೆ ಪಾಹಿ ಮಾಂ ಗಿರಿಜಾಪತೆ ರಿಪೀಟ್ ಪರೆ ಪಾಹಿ ಗಿರಿಜಾಪತೆ ಪರೆ ಪಾಹಿ ಮಾ 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 ಗಿರಿಜಾಪತೆ ಕರುಣಾನಿಧೆ ಶಂಭೋ ಪರೆ ಪಾಹಿ ಮಾ ಗಿರಿಜಾಪತೆ ಕರುಣಾನಿಧೆ ಶಂಭೋ ಎರಡನ್ನೂ ಸೇರಿಸಿ ಹಾಡಿ ಪರೆ ಪಾಹಿ ಮಾ ಹಾಡಿ ಇವತ್ತು ಒಟ್ಟಿಗೆ ಗಿರಿಜಾಪತೆ ಕರುಣಾನಿಧೆ ಶಂಭೋ ಪರೆ ಪಾಹಿ ಮಾ ಗಿರಿಜಾಪತೆ ಶರಣಾಗತಾರ್ಥ ಹರ ಶ್ರೀಕರ ಶರಣಾಗತಾರ್ಥ ಹರ ಶ್ರೀಕರ ಶರಣ ರಿಪೀಟ್ ಶರಣಾಗತಾರ್ಥ ಹರ ಶ್ರೀಕರ ಶರಣಾಗತಾರ್ಥ ಹರ ಶ್ರೀಕರ ಶರದಿಂದೋ ಭಾಸ್ಕರ ಚರ್ಮಾಂಬರ ಶರಣಾಗತಾರ್ಥ ಶರಣ
ಪಾಹಿ ಮಾ ಗಿರಿಜಾಪತೆ ಕರುಣ ನಿಧೆ ಶಂಭೋ ಪರಿ ಪಾಹಿ ಮಾ ಗಿರಿಜಾಪತೆ ಉರಗದಿರಾಜ ವರಭೂಷಣ ಸುರಭೂಸುರ ರಾಧೆ ಪರಿತೋಷಣ ಉರಗದಿರಾಜ ವರಭೂಷಣ ಸುರಭೂಸುರದೆ ಪರಿತೋಷಣ ವರ ವೆಂಕಟೇಶ ಸಂಪ್ರಣೀತ ವರ ವೆಂಕಟೇಶ ಸಂಪ್ರಣೀತ ವರ ವೆಂಕಟೇಶ ಸಂಪ್ರಣೀತ ವರ ವೆಂಕಟೇಶ ಸಂಪ್ರಣೀತ ಸರಸೀರೋ ಅಕ್ಷ ಕೈಲಾಸ ದೀಶ ವರ ವೆಂಕಟೇಶ ಸಂಪ್ರಣೀತ ಸಿರುಹಾಕ್ಷ ಕೈಲಾಸದೀಶ ಪರೆ ಬಾಯಿ ಮಾ ಗಿರಿಜಾಪತೆ ಕರುಣ ನಿಧೆ ಶಂಭೋ ಪರೆ ಪಾಹಿ ಮಾಂ ಗಿರಿಜಾಪತೆಗೆ ಮಾಡಲ ಇದಿಷ್ಟು ಅರ್ಥ ಆಗಿದೆ ಅಲ್ಲ. ಒಂದು ರಾಮನ ಮೇಲೆ ಆಯಿತು, ಒಂದು ಈಶ್ವರನ ಮೇಲೆ, ಇನ್ನೊಂದು ಕೃಷ್ಣನ ಮೇಲೆ ಮಾಡಿಬಿಡೋಣ ಅಂತ. ಪುರಂದರದಾಸರ ಒಂದು ದೇವ್ರ ನಾಮ, ರಾಗ ಬೃಂದಾವನ ಸಾರಂಗ. ಆದಿತಾಳ. ಸಾಹಿತ್ಯ ಡಿಕ್ಟೇಷನ್ ತೊಗೊಂಡ್ಬಿಡ್ತೀರಾ? ಕಾಯಬೇಕೆನ್ನ ಕಾಯಬೇಕೆನ್ನ ಗೋಪಾಲ. ಆಯಿತಾ? ಕಾಯಬೇಕೆನ್ನ ಗೋಪಾಲ, ಒಂದು ಉಪಾಯವನರಿಯದೆ. ಒಂದು ಉಪಾಯವನರಿ
ಉಪಾಯವನ್ನೇ ಕೇಳಿಸ್ತಿಲ್ಲ, ಆ ಬುಕ್ಕಲ್ಲಿಲ್ಲ. ಉಪಾಯವನರಿಯೇನು ಕರೆಕ್ಟ್. ಉಪಾಯವನರಿಯನು ಭಕ್ತರ ಪಾಲ. ಉಪಾಯವನರಿಯನು ಭಕ್ತರ ಪಾಲ. ಇನ್ನೊಂದ್ಸಲ, ಕಾಯಬೇಕೆನ್ನ ಗೋಪಾಲ, ಒಂದು ಉಪಾಯವನರಿಯನು ಭಕ್ತರ ಪಾಲ. ಮೊದಲನೇ ಚರಣ. ಹಲವು ಜನ್ಮಗಳು. ಫಸ್ಟ್ ಚರಣ, ಹಲವು ಜನ್ಮಗಳು ಎತ್ತಿ ಬಂದೆ ಮಾಯಾ ಬಲವೆಂಬುದರಿಯದೆ. ಹಲವು ಜನ್ಮಗಳು ಎತ್ತಿ ಬಂದೆ ಮಾಯಾ ಬಲವೆಂಬುದರಿಯದೆ. ಭವದೊಳು ನೊಂದೆ. ಭವದೊಳು ನೊಂದೆ ಬರಲಿಲ್ಲ ಬರ್ಕೊಳಕ್ಕೆ. ಎರಡನೇ ಮಹಾಪ್ರಾಣ ಭವದೊಳು ನೊಂದೆ. ಬಲು ಭಯವಾಯಿತು. ಬಲು ಭಯವಾಯಿತು. ಬಲು ಭಯವಾಯಿತು. ಮುಂದೆ ಮುಂದೆ ನೀನು ಸುಲಭ ನೀನು ಸುಲಭನಂದ ಭಯವಾಯಿತ ಮುಂದೆ ನೀನು. ಸುಲಭನೆಂದು ಕೇಳಿ ಶರಣೆಂದೆ ತಂದೆ. ಸುಲಭನೆಂದು ಕೇಳಿ ಶರಣೆಂದೆ ತಂದೆ. ಗೊತ್ತಾಗಲಿಲ್ಲ ಎಲ್ಲಿಂದ? ಹಲವು ಜನ್ಮಗಳು ಎತ್ತಿ ಬಂದೆ. ಬೇಡ, ಗೊತ್ತಾಯ್ತು ನಂಗೆ. ಹಾಡ್ತಾ ಇದ್ರೆ ಬಂದ್ಬಿಡುತ್ತೆ, ಇಲ್ಲಿದ್ರೆ ಮಾಡ್ತಾಯಿರುತ್ತೆ. ಆಯ್ತಾ? ಹಲವು ಜನ್ಮಗಳು ಎತ್ತಿ ಬಂದೆ ಮಾಯಾ ಬಲವೆಂಬುದರಿಯದೆ. ಮಳೆ ಬೇರೆ ಬಂದ್ಬಿಡ್ತು. ಭವದೊಳು ನೊಂದೆ. ಬಲು ಭಯವಾಯಿತು. ಮುಂದೆ ಬಲು ಭಯವಾಯಿತು. ಮುಂದೆ ನೀನು ಸುಲಭನೆಂದು ಕೇಳಿ ಶರಣೆಂದೆ ತಂದೆ. ಬರಲ್ಲ ಹೇಳ್ಕೊಟ್ಬಿಡ್ತೀನಿ. ಹೇಳ್ಬಿಡ್ಲಾ? ಕೊನೆ ಚರಣ. ಈ ರೀತಿ ಕೊನೆ ಲಾಸ್ಟ್ ಚರಣ. ಈ ರೀತಿ ಪಾಪಗಳೆಲ್ಲ ಪಾಪಗಳೆಲ್ಲ ಆಯಿತಾ? ಅನ್ಯ ನರರೇನು ಅರಿಯರು. ಬರ್ದ್ಯಾ? ಬರಲಿಲ್ಲ. ನರರೇನು ಅರಿಯರು ಯಮಧರ್ಮ ಬಲ್ಲ. ನೋಡಿ, ಯಮ ಬಂದ್ಬಿಡ್ತಾನೆ, ಬೇಗ ಬರ್ಕೊಂಬಿಡು. ಯಮಧರ್ಮ ಬಲ್ಲ. ಹಾಂ, ಗೊತ್ತಾಗ್ಲಿಲ್ವಾ? ಈ ರೀತಿ ಪಾಪಗಳೆಲ್ಲ ಅನ್ಯ ನರರೇನು ಅರಿವರು ಯಮಧರ್ಮ ಬಲ್ಲ.
ಹಾಡವಾಗಿ ಮಾಡ್ಕೊಳ್ಳಿ ಬಿಡಿ. ನರರೇನು ಅರಿಯರು ಯಮಧರ್ಮ ಬಲ್ಲ, ನರಕಕ್ಕೆ ಒಳಗಾದೆನಲ್ಲ, ನರಕಕ್ಕೆ ಒಳಗಾದೆನಲ್ಲ, ಸಿರಿ ವರನಾರಾಯಣನೆಂಬ ವರನಾರಾಯಣ ಪುರಂದರ ವಿಠಲ. ಸಿರಿ ವರನಾರಾಯಣ ಪುರಂದರ ವಿಠಲ. ಬೃಂದಾವನ ಸಾರಂಗ ರಾಗ ಗೊತ್ತಿದೆ ಅಲ್ವಾ? ಗೊತ್ತಾಯ್ತಾ? ಸಾಹಿತ್ಯ ಹಾಡುವಾಗ ತಿದ್ದುಕೊಳ್ಳಿ ಇಷ್ಟ. ಸರೆ ಮ ಪ ನಿ ಸ, ಸ ನಿ ದ ನಿ ಪ ಮ ಗ ರಿ ಸ, ಸಾರಿ ಸ ನಿ ಪ ಮ ರೇ, ಅಲ್ಲ ತಡೀರತ್ತೆ. ಸರೆ ಮ ಪ ನಿ ಸ, ಸ ನಿ ಪ ಮ ರೇ ಸ, ಸರೆ ಮ ಪ ನಿ ಸ, ಸ ನಿ ಪ ಮ ರೇ ಸ. ಆರೋಹಣದಲ್ಲಿ ಕಾಕಲಿ ನಿಷಾದ ಬರುತ್ತೆ, ಅವರೋಹಣದಲ್ಲಿ ಕೈಶಿಕೆ. ಕಾಯಬೇಕೆನ್ನ ಗೋಪಾಲ, ಕಾಯಬೇಕೆನ್ನ ಗೋಪಾಲ, ಕಾಯಬೇಕೆನ್ನ ಗೋಪಾಲ, ಕಾಯಬೇಕೆನ್ನ ಗೋಪಾಲ, ಒಂದು ಉಪಾಯವನರಿಯೇನೋ ಭಕ್ತರ ಪಾಲ, ಕಾಯಬೇಕೆನ್ನ ಗೋಪಾಲ, ಒಂದು ಉಪಾಯವ ನರಿಯೇನೋ ಭಕ್ತರ ಪಾಲ, ಕಾಯಬೇಕೆನ್ನ ಗೋಪಾಲ, ಒಂದು ಉಪಾಯವನರಿಯೇನೋ ಭಕ್ತರ ಪಾಲ, ಕಾಯಬೇಕೆನ್ನ ಗೋಪಾಲ, ವಾಯವನರಿಯೇನೋ ಭಕ್ತರ ಪಾಲ, ಕಾಯಬೇಕೆನ್ನ
ಗೋಪಾಲ ಹಲವು ಜನ್ಮಗಳು ಎತ್ತಿ ಬಂದೆ ಹಲವು ಜನ್ಮಗಳು ಎತ್ತಿ ಬಂದೆ ಹಲವು ಜನ್ಮಗಳು ಎತ್ತಿ ಬಂದೆ ಮಾಯ ಬಲವೆಂಬುದರಿಯದೆ ಭವದೊಳು ನೊಂದೆ ಹಲವು ಜನ್ಮಗಳು ಎತ್ತಿ ಬಂದೆ ಮಾಯ ಬಲವೆಂಬುದರಿಯದೆ ಭವದೊಳು ನೊಂದೆ ಬಲು ಭಯವಾಯಿತು ಮುಂದೆ ನೀನು ಸುಲಭನೆಂದು ಕೇಳಿ ಶರಣೆಂದೆ ತಂದೆ ಬಲು ಭಯವಾಯಿತು ಮುಂದೆ ನೀನು ಸುಲಭನೆಂದು ಕೇಳಿ ಶರಣೆಂದೆ ತಂದೆ ಕಾಯಬೇಕೆಲ್ಲ ಗೋಪಾಲ ಒಂದು ಉಪಾಯವನರಿಯನು ಭಕ್ತರ ಪಾಲ ಕಾಯಬೇಕೆಲ್ಲ ಗೋಪಾಲ ಈ ರೀತಿ ಪಾಪಗಳೆಲ್ಲ ಅನ್ಯ ನರರೇನು ಅರಿವರು ಯಮ ಧರ್ಮ ಬಲ್ಲ ಈ ರೀತಿ ಪಾಪಗಳೆಲ್ಲ ಅನ್ಯ ನರರೇನು ಅರಿವರು ಯಮ ಧರ್ಮ ಬಲ್ಲ ನರಕಕ್ಕೆ ಒಳಗಾದೆನಲ್ಲ ಸಿರಿ ವರನಾರಾಯಣ ಪುರ
ನರಕಕ್ಕೆ ಒಳಗಾದೆನಲ್ಲ ಸಿರಿ ವರನಾರಾಯಣ ಪುರಂದರ ವಿಠಲ ಕಾಯಬೇಕೆನ್ನ ಗೋಪಾಲ ಒಂದು ಉಪಾಯವನರಿಯನು ಭಕ್ತರ ಪಾಲ ಕಾಯಬೇಕೆನ್ನ ಗೋಪಾಲ ಸನಿ ಪಮರೆ ಸರೆ ಮ ಪನಿ ಸನಿ ಪಮರೆ ಕಾಯಬೇಕೆನ್ನ ಗೋಪಾಲ ಕಾಯಬೇಕೆನ್ನ ಗೋಪಾಲ ಕಾಯಬೇಕೆನ್ನ ಗೋಪಾಲ ಒಂದು ಉಪಾಯವನರಿಯನು ಭಕ್ತರ ಪಾಲ 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 ಕಾಯಬೇಕೆನ್ನ ಗೋಪಾಲ ಹಲ
ಹಲವು ಜನ್ಮಗಳು ಎತ್ತಿ ಬಂದೆ ಹಲವು ಜನ್ಮಗಳು ಎತ್ತಿ ಬಂದೆ ಮಾಯ ಬಲವೆಂಬುದರಿಯದೆ ಭವದೊಳು ನೊಂದೆ ಹಲವು ಜನ್ಮಗಳು ಎತ್ತಿ ಬಂದೆ ಮಾಯ ಬಲವೆಂಬುದರಿಯದೆ ಭವದೊಳು ನೊಂದೆ ಬಲು ಭಯವಾಯಿತು ಮುಂದೆ ನೀನು ಸುಲಭನೆಂದು ಕೇಳಿ ಶರಣೆಂದೆ ತಂದೆ ಬಲು ಭಯವಾಯಿತು ಮುಂದೆ ನೀನು ಸುಲಭನೆಂದು ಕೇಳಿ ಶರಣೆಂದೆ ತಂದೆ ಕಾಯಬೇಕೆನ್ನ ಗೋಪಾಲ ಒಂದು ಉಪಾಯವನರಿಯೇನು ಭಕ್ತರ ಪಾಲ ಕಾಯಬೇಕೆನ್ನ ಗೋಪಾಲ ಈ ರೀತಿ ಪಾಪಗಳೆಲ್ಲ ನರರೇನು ಅರಿವರು ಯಮ ಧರ್ಮ ಬಲ್ಲ ಈ ರೀತಿ ಪಾಪಗಳೆಲ್ಲ ನರರೇನು ಅರಿವರು ಯಮ ಧರ್ಮ ಬಲ್ಲ ನರಕಕ್ಕೆ ಒಳಗಾದೆನಲ್ಲ ಸಿರಿ ವರನಾರಾಯಣ ಪುರಂದರ ವಿಠಲ ನರಕಕ್ಕೆ ಒಳಗಾದೆನಲ್ಲ ಸಿರಿ ವರನಾರಾಯಣ ಪುರಂದರ ವಿಠಲ
ವಿಠಲ ಕಾಯಬೇಕೆನ್ನ ಗೋಪಾಲ ಒಂದು ಉಪಾಯವನರಿಯೇನೋ ಭಕ್ತರ ಪಾಲ ಕಾಯಬೇಕೆನ್ನ ಗೋಪಾಲ ಈ ಒಂದು ಸದಾವಕಾಶವನ್ನು ಮಾಡಿಕೊಟ್ಟಂತಹ ವಿದ್ವಾನ್ ವಿಠ್ಠಲ ರಾಮಮೂರ್ತಿಯವರಿಗೆ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. ಇನ್ನೊಮ್ಮೆ ನಾವು ಅವ್ರಿಗೊಂದು ದೊಡ್ಡ ಕರತಾಡನ್ನು ಕೊಡಬೇಕು. ಪಾಠ 3 ಕೀರ್ತನೆ 2 ಗಂಟೆ ಹೊತ್ತಿನಲ್ಲಿ. ಅದೇ ಇದಕ್ಕೆ ನಾವೇನು ಮಾಡಬೇಕಂದ್ರೆ ಇದನ್ನು ಚೆನ್ನಾಗಿ ಹಾಡಿ ಇವತ್ತು ಮಧ್ಯಾಹ್ನ ಮೇಲೆ ಕೃತಿ, ತನ್ಮಯಿ, ಕೀರ್ತನ, ಇನ್ನೊಬ್ಬರು ಸೀನಿಯರ್ ಟೀಚರ್ ಇದ್ದಾರೆ, ಅವ್ರು ಕಾಣೋದಿಲ್ಲ, ಅಲ್ಲಿದ್ದಾರೆ, ಕೂತ್ಕೊಂಡಿದ್ದಾರೆ. ಸೊ ಅವರೆಲ್ಲ ಅವರ ಹೆಲ್ಪ್ನಿಂದ ನೀವೆಲ್ಲರೂ ಕಲ್ತು ಬಿಡಿ. ಇವತ್ತೇ ಸಾಯಂಕಾಲಕ್ಕೆ ರೆಡಿ ಮಾಡ್ಕೊಂಡು ಬಿಡುವ. ಸಾಯಂಕಾಲ ಇವತ್ತು ಒಂದು 5 ಗಂಟೆ ಹೊತ್ತಿಗೆ, ಸ್ವಲ್ಪ ಟೈಮಿಂಗ್ ಹೆಚ್ಚು ಕಮ್ಮಿ ಇರ್ಬೋದು, ಯಾಕೆಂದರೆ ಮಳೆ ನೋಡಿಕೊಂಡು ತುಂಬ ಮಳೆ ಬರುವಾಗ ಕಚೇರಿ ಮಾಡಿದರೆ ಕೇಳೋದಿಲ್ಲ ಅಂತ, ಸ್ವಲ್ಪ ಮಳೆ ಬಿಟ್ಟ ತಕ್ಷಣ 5 ಗಂಟೆ ಹೊತ್ತಿಗೆ ಶ್ರೀಲತಾ ಮೇಡಮ್ ಅವರ ಕಚೇರಿ, ಅದಕ್ಕೆ ವೀಣಾ ಸುರೇಶ್ ಅವರ ವಯಲಿನ್, ನಮ್ಮ ಟ್ರಿಚೂರ್ ಮಣಿ ಸರ್ ಅವರ ಮೃದಂಗ, ಇದನ್ನೆಲ್ಲ ಕೇಳಿ ನಾವು ಬಾಕಿ ಹಲವಾರು ಸ್ಪೆಷಲ್ ಸರ್ಪ್ರೈಸ್ ಪ್ರೋಗ್ರಾಮ್ಸ್ ಉಂಟು, ಅದೆಲ್ಲ ನಾವು ಮಾಡಿಕೊಂಡು ಇದು ಮಾಡುವ. ಈಗ ಊಟ ರೆಡಿಯಾಗಿದೆ, ಬಿಸಿ 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 ಊಟ. ನಿಧಾನಕ್ಕೆ ಒಂಥರ ಸಣ್ಣ ಮಕ್ಕಳಿಗೆ ಅವಕಾಶ ಮಾಡಿಕೊಟ್ಟು 2 ಸಲ 3 ಸಲ 4 ಸಲ ಹಾಕಿಕೊಂಡು ಚೆನ್ನಾಗಿ ಊಟ ಮಾಡಿ 1 ಗಂಟೆ ಹೊತ್ತು ಬ್ರೇಕ್ ತಗೊಳ್ಳೋ ಊಟಕ್ಕೆ. ಯಾವುದು ಬೇಕೋ ಅದನ್ನು ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಳ್ಳಿ, ಆಯಿತಾ? ಕೈ ತೊಳೆಯೋ ಜಾಗ ಅಲ್ಲೊಂದುಂಟು, ಆ ಕಡೆ ಒಂದುಂಟು, 2 ಜಾಗದಲ್ಲಿ ಕೈ ತೊಳಿಬೋದು. ಆಮೇಲೆ ಊಟ ಮಾಡಿ ಬಂದು ನಿದ್ದೆ ಮಾತ್ರ ಮಾಡಬಾರ್ದು ಅಂತ ಹೇಳಿದರು, ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇ. ಹಾಗೆ ಎಲ್ಲರೂ ಚೆನ್ನಾಗಿ ಊಟ ಮಾಡುವ. ಇನ್ನೊಮ್ಮೆ ನಿಮಗೆ ನಮ್ಮೆಲ್ಲರ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ತುಂಬ.